ಸಿದ್ದರಾಮಯ್ಯ ವಿರುದ್ಧದ ಮೂಡ ಹಗರಣ ಈಗಾಗಲೇ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರಿಗೆ ಬಿ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಿಕೊಂಡಿದ್ದಾರೆ. ಬಟ್ ಆ ಬಿ ರಿಪೋರ್ಟ್ ಅನ್ನ ಪ್ರಶ್ನೆ ಮಾಡಿರುವಂತಹ ಸ್ನೇಹಮಯಿ ಕೃಷ್ಣ ಅವರು ಈಗ ನನ್ನ ಜೊತೆ ಇರುವಂತದ್ದು. ಸೊ ಈಗಾಗಲೇ ಬಿ ರಿಪೋರ್ಟ್ ಸಲ್ಲಿಕೆ ಆಗಿದೆ ಪಾರ್ವತಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸೊ ಇವತ್ತು ನೀವು ಪ್ರಶ್ನೆ ಮಾಡಿದ್ರಿ, ಇವತ್ತು ಅಂತಿಮ ವರದಿ, ಇವತ್ತು ಆರ್ಡರ್ ಕೂಡ ಇವತ್ತು ಇರುವಂತದ್ದು. ಅದಕ್ಕೆ ಏನು ಹೇಳ್ತೀರಾ ಸರ್? ಏನು ಲೋಕಾಯುಕ್ತ ಅಧಿಕಾರಿಗಳು ಸುಳ್ಳು ಬಿ ಅಂತಿಮ ವರದಿ ಸಲ್ಲಿಸಿದ್ರು, ಅದು ಸಂಬಂಧಪಟ್ಟ ತಕರಾರು ಅರ್ಜಿ ಸಲ್ಲಿಸಿ ಯಾವ ರೀತಿ ಸಾಕ್ಷ್ಯಗಳಿದ್ದರೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಸಿದ್ದರಾಮಯ್ಯ ಮತ್ತು ಅವ್ರ ಕುಟುಂಬನ ರಕ್ಷಣೆ ಮಾಡೋ ಹಿನ್ನೆಲೆಯಲ್ಲಿ ಸುಳ್ಳು ವರದಿ ಸಲ್ಲಿಸಿರಂತೇಳಿ ಮಾನ್ಯ ಗಮನಕ್ಕೆ ತಂದು ಆ ಅರ್ಜಿನ ತಿರಸ್ಕಾರ ಮಾಡಿ, ವರದಿನ ತಿರಸ್ಕಾರ ಮಾಡಿ ಅವ್ರ ಮೇಲೆ ಮಾಡಿರೋ ಆರೋಪನ ಸಾಬೀತುಪಡಿಸಂಗೆ ಅನುಮತಿ ಕೊಡಿ ಅಂತೇಳಿ ನಾನು ಏನು ಅರ್ಜಿ ಸಲ್ಲಿಸಿದೆ ಆ ಅರ್ಜಿಗೆ ಸಂಬಂಧಪಟ್ಟಾಗೆ ಇವತ್ತು ಆದೇಶನ ಇಟ್ಕೊಂಡಿದ್ದಾರೆ. ಸೊ ಇವತ್ತು ಆದೇಶ ಆಯಿತು ಅಂತ ಹೇಳಿದ್ರೆ ಏನು ಸಿದ್ದರಾಮಯ್ಯ ಅವ್ರ ಮೇಲಿನ ಆರೋಪ ಇದೆ ಅದು ಮಾನ್ಯ ನ್ಯಾಯಾಲಯಕ್ಕೆ ಮೇಲ್ನೋಟ ಕಣ್ಮರಿದೆ ಅಂತೇಳಿ ಸಾಬೀತಾಗಿ ಸೊ ವಿಚಾರಣೆಗೆ ಪ್ರಾರಂಭ ಮಾಡೋದಕ್ಕೆ ಅದು ಅವಕಾಶ ಮಾಡಿಕೊಡ್ತಾರೆ. ಇದಾದ ನಂತರದಲ್ಲಿ ಏನು ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಬೇರೆ ಅಂತಿಮ ವರದಿ ಸಲ್ಲಿಸಿ ಅಂತ ಹೇಳಿರುತ್ತೆ. ಸೊ ಅದರ ಬಗ್ಗೆ ನನಗೆ ಇನ್ನೂ ಮಾಹಿತಿ ಸಿಕ್ಕಿಲ್ಲ. ಆದರೆ ಮಾನ್ಯ ನ್ಯಾಯಾಲಯ ಹೇಳಿದ್ದು 16 ಸಲ್ಲಿಸಿ ಅಂತೇಳಿ, 16 ಸಲ್ಲಿಸಬೇಕಿತ್ತು, ಅವ್ರು 16 ಸಲ್ಲಿಸಿಲ್ಲ. ಆದರೆ ಇವತ್ತು ದುರುದ್ದೇಶಪೂರ್ವಕವಾಗಿ ಏನೋ ಸಲ್ಲಿಸ್ತಾರೆ ಅಂತ ಮಾಹಿತಿ ಬಂದಿದೆ. ಅವ್ರು ಏನೇ ಸಲ್ಲಿಸಿದ್ರು ಕೂಡ ಸೊ ಮಾನ್ಯ ನ್ಯಾಯಾಲಯ ಇವತ್ತು ಆ ಬಿ ಅಂತಿಮ ವರದಿ ಏನು ಸಲ್ಲಿಸಿದರೆ ಅದಕ್ಕೆ ಒಂದು ಆದೇಶವನ್ನು ಮಾಡ್ತಾರೆ ಅನ್ನೋ ಒಂದು ನಿರೀಕ್ಷೆ ನನಗಿದೆ. ಈಗ ನೀವು ಪ್ರಶ್ನೆ ಮಾಡಿರೋದನ್ನ ಗಮನಿಸಿದ್ರೆ ಎಲ್ಲೋ ಒಂದು ಕಡೆ ತನಿಖೆಯಲ್ಲಿ ತಪ್ಪಾಗಿದೆ ಅಂತೇಳಿ ನಿಮ್ಗೆ ಏನಾದ್ರು ಅನಿಸ್ತಾ ಇದೆ? ತನಿಖೆ ಸರಿಯಾಗಿ ನಡೆದಿಲ್ಲ ಅಂತೇಳಿ ಅನಿಸ್ತಾ ಇದೆಯಾ ನಿಮಗೆ? ಹೌದು ಸರ್, ಸಾಕಷ್ಟು ಲೋಪದೋಷಗಳಿದೆ ಸರ್. ಈಗ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲೂ ಕೂಡ ಏನು ಸಿದ್ದರಾಮಯ್ಯ ಅರ್ಜಿ ಕಂಡಿದ್ರು ಆ ಅರ್ಜಿಗೆ ಸಂಬಂಧಪಟ್ಟಾಗೆ ಏನು ತೀರ್ಪು ಕೊಟ್ಟಿದೆ ಆ ತೀರ್ಪಲ್ಲಿ ಕೂಡ ಸ್ಪಷ್ಟವಾಗಿ ಯಾವ ಅಂಶಗಳು ಆರೋಪಕ್ಕೆ ಪೂರಕವಾಗಿದೆ ಅಂತೇಳಿ ಮಾನ್ಯ ಉಚ್ಚ ನ್ಯಾಯಾಲಯ ಹೇಳಿತ್ತು. ಸೊ ಅದಾದ ನಂತರ ಮಾನ್ಯ ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯ ಕೂಡ ನನ್ನ ಒಂದು ಮನವಿ ಮತ್ತು ದಾಖಲೆಯನ್ನು ಪರಿಗಣಿಸಿ ತನಿಖೆ ಮಾಡಬೇಕು ಅಂತ ಆದೇಶ ಮಾಡಿದ್ರು. ಇದೆಲ್ಲ ಇದ್ದರೂ ಕೂಡ ಇವರು ಸುಳ್ಳು ಅಂತೇಳಿ ಬಿ ವರದಿ ಹಾಕಿದ್ರು. ಅವ್ರು ಏನು ವರದಿ ಜೊತೆ ದಾಖಲಾತಿಗಳಾಗಿದ್ರೆ ಇವಾಗ ಪ್ರಮುಖವಾಗಿ 2 ದಾಖಲೆಗಳು ನೋಡ್ರೆ ಗೊತ್ತಾಗ್ಬಿಡುತ್ತೆ. ಒಂದನೇದು 1996ನೇ ಇಸ್ವಿಲಿ ಏನು ಭೂಸ್ವಾಮ್ಯ ಕೈ ಬಿಡಿ ಅಂತೇಳಿ 4ನೇ ಆರೋಪಿ ದೇವರಾಜು ಅರ್ಜಿ ಸಲ್ಲಿಸಿದ್ರು. ಆ ಅರ್ಜಿಯ ಮೇಲ್ಗಡೆ DCM ಅಂತೇಳಿ ಉಲ್ಲೇಖ ಸ್ಪಷ್ಟವಾಗಿದೆ. ಅಂದರೆ ಇದು DCM ಅವ್ರ ಸಂಬಂಧಪಟ್ಟ ಅರ್ಜಿ ಅಂತ ತೋರಿಸೋದಕ್ಕೆ ಆ ಉಲ್ಲೇಖನ ಮಾಡಿದ್ದಾರೆ. ಆ ಸಂದರ್ಭ DCM ಆಗಿದ್ದವರು ಸಿದ್ದರಾಮಯ್ಯನವರು. ಅದಾದ ನಂತರ 1998 ಇಸ್ವಿಲಿ ಸೊ ಖಾತೆ ಮಾಡ್ಕೊಡ್ಬೇಕು ಅಂತ ಒಂದು NOC ಬೇಕು ಅಂತೇಳಿ ಸಿದ್ದರಾಮಯ್ಯ ಬಾಂಬೆದ ಮಲ್ಲಿಕಾರ್ಜುನ ಸ್ವಾಮಿ ಅವರು 4ನೇ ಆರೋಪಿ ದೇವರಾಜ್ ಹೆಸರು ಪತ್ರ ಸೃಷ್ಟಿ ಮಾಡಿ ಮಲ್ಲಿಕಾರ್ಜುನ ಸ್ವಾಮಿ ಸೈನ್ ಮಾಡಿ ಕೊಟ್ಟಿದ್ದಾರೆ. ಇದೆಲ್ಲ ಸಾಕಷ್ಟು ದಾಖಲೆಗಳು ಸ್ಪಷ್ಟವಾಗಿದ್ದರೂ ಕೂಡ ತನಿಖಾಧಿಕಾರಿ 2004ನೇ ಇಸ್ವಿವರೆಗೂ ಸಿದ್ದರಾಮಯ್ಯ ಕುಟುಂಬಕ್ಕೂ ದೇವರಾಜಿಗೂ ಸಂಪರ್ಕನೇ ಇಲ್ಲ ಅಂತೇಳಿ ಸುಳ್ಳು ವರದಿಯನ್ನು ಹಾಕಿದ್ದಾರೆ. ಸೊ ಇವೆಲ್ಲವನ್ನು ಕೂಡ ಮಾನ್ಯ ನ್ಯಾಯಾಲಯ ಗಮನಕ್ಕೆ ನಾನು ತಂದಿದ್ದೀನಿ. ಸೊ ಅವನ್ನೆಲ್ಲ ಪರಿಗಣಿಸಿ ಇವತ್ತು ಒಂದು ಸೂಕ್ತ ಆದೇಶ ಮಾಡುವ ಮೂಲಕ ಒಂದು ಹೊಸ ಇತಿಹಾಸ ಬರೆಯುತ್ತೆ ನ್ಯಾಯಾಲಯ ಅಂತೇಳಿ ನಿರೀಕ್ಷೆ ಇದೆ. ಎಲ್ಲೊಂದು ಕಡೆ ಲೋಕಾಯುಕ್ತ ಅಧಿಕಾರಿಗಳ ಮೇಲೆ ಒತ್ತಡ ಜಾಸ್ತಿಯಾಗಿ ಈ ರೀತಿ ಮಾಡಿದ್ದಾರೆ ಅಂತೇಳಿ ನಿಮಗೆ ಅನಿಸ್ತಾ ಇದೆಯಾ ತನಿಖೆಯಲ್ಲಿ? ಸರ್, ಪ್ರಾರಂಭದಿಂದಲೂ ಕೂಡ ಅನುಮಾನ ಇದೆ. ಏನು ಸಿದ್ದರಾಮಯ್ಯ ವಿಚಾರಣೆಗೆ ಒಳಪಡಿಸೋರು ಅವತ್ತಿನ ದಿವಸನೇ ಗೊತ್ತಾಯಿತು. ಸಿದ್ದರಾಮಯ್ಯವರು ತನಿಖಾಧಿಕಾರಿ ವಿಚಾರಣಾ ಸಮಯವನ್ನು ನಿಗದಿ ಮಾಡಿದ್ರು. ಆದರೆ ವಿಚಾರಣೆ ಮುಗಿಸಿ ಹೋಗೋ ಸಮಯವನ್ನು ಸಿದ್ದರಾಮಯ್ಯ ನಿಗದಿ ಮಾಡಿದರು. ಇವೆಲ್ಲವನ್ನು ನೋಡಿದಾಗಲೇ ಪ್ರಾರಂಭದಲ್ಲೇ ಗೊತ್ತಾಗಿದೆ ಸಿದ್ದರಾಮಯ್ಯವರ ಪ್ರಭಾವಕ್ಕೊಳಗೆ ತನಿಖಾಧಿಕಾರಿ ಕೆಲಸ ಮಾಡ್ತಾರೆ ಅಂತೇಳಿ. ಸೊ ಇವತ್ತು ಕೂಡ ನೋಡಿ, ಮಾನ್ಯ ನ್ಯಾಯಾಲಯ 16 ತಾರೀಕೊಳಗೆ ಏನಾದ್ರು ಸಲ್ಲಿಸಿ ಅಂತ ಹೇಳಿದ್ರು ಕೂಡ 14ನೇ ತಾರೀಕೊಳಗೆ ಅವರು ಅಂತಿಮ ವರದಿ ಸಲ್ಲಿಸಿದೆ. ಇವತ್ತು ಯಾವುದೋ ವರದಿ ಸಲ್ಲಿಸಿ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದರೆ ಇವತ್ತು ಕೂಡ ಆದೇಶ ಆಗಬಾರ್ದು, ಸೊ ಮುಂದಕ್ಕೆ ಹೋಗಬೇಕು. ಇದೇ ರೀತಿ ಮಧ್ಯಂತರ ವರದಿಗಳನ್ನು ಸಲ್ಲಿಸ್ತಾ ಹೋಗೋ ಮೂಲಕ ಸಿದ್ದರಾಮಯ್ಯ ಏನು ಅಧಿಕಾರ ಅವಧಿ ಇದೆ ಅದು ಮುಗಿಬೇಕನ್ನೋ ಒಂದು ದುರುದ್ದೇಶದಿಂದ ತನಿಖಾಧಿಕಾರಿ ನಡ್ಕೊಳ್ತಾ ಇರೋದು ಕಂಡುಬಂದಿದೆ. ಸೊ ಇವನು ಕೂಡ ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದು ಇವತ್ತು ಆದೇಶ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡ್ಕೊಳ್ತೀನಿ. ಮಾನ್ಯ ನ್ಯಾಯಾಲಯ ಆದೇಶ ಮಾಡ್ತಾರೆ ನಾವು ಸಂಪೂರ್ಣ ಭರವಸೆ ನನಗೆ. ಇವತ್ತು ಬಿ ರಿಪೋರ್ಟ್ಗೆ ಸಂಬಂಧಪಟ್ಟಂತೆ ಆರ್ಡರ್ ಕೂಡ ಇರುವಂತದ್ದು ಮತ್ತು ನ್ಯಾಯಾಲಯ ಅದನ್ನ ಗಮನಿಸಿ ಬಿ ರಿಪೋರ್ಟ್ ಅನ್ನ ಕ್ಯಾನ್ಸಲ್ ಮಾಡುತ್ತೆ ಅಂತಕ್ಕಂಥ ಒಂದು ಭರವಸೆ ಇದೆ. ಮತ್ತು ಲೋಕಾಯುಕ್ತ ಅಧಿಕಾರಿಗಳ ಮೇಲೆ ಸಿದ್ದರಾಮಯ್ಯನವರು 100% ಇಲ್ಲಿ ಎಫೆಕ್ಟ್ ಅನ್ನ ಬೀರಿದ್ದಾರೆ, ಒತ್ತಡವನ್ನ ಹೇರಿದ್ದಾರೆ ಅಂತಕ್ಕಂಥ ಅನುಮಾನ ನನಗೆ ಕಾಡ್ತಾ ಇದೆ ಅಂತೇಳಿ ಸ್ನೇಹಮಯಿ ಕೃಷ್ಣ ಅವರು ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಜಗನ್ ಜೊತೆ ವಿಕಾಸ್ TV9 ಬೆಂಗಳೂರು.